ಹಲೋ ವ್ಯೂವರ್ಸ್, ಇವತ್ತು 1 kg ಅಕ್ಕಿ ತೊಗೊಂಡು ಚಕ್ಲಿ ಮಾಡೋದು ನೋಡೋಣ. ಅಕ್ಕಿನ ಬಿಸಿಲಲ್ಲಿ ತೊಳೆದು ಒಣಗಿಸ್ಕೊಂಡು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳಿ. ಉದ್ದಿನಬೇಳೆ, ಹುರ್ಗಡ್ಲೆ ಇವು ಮೂರನ್ನು ಕೂಡ ಹುರ್ಕೊಬೇಕಾಗುತ್ತೆ. ಉದ್ದಿನಬೇಳೆನ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಹುರ್ಗಡ್ಲೆನ ಲೈಟಾಗಿ, ಮೆಣಸಿನ್ಕಾಯಿನೂ ಲೈಟಾಗಿ, ಕಲರ್ಗೋಸ್ಕರ ಅಷ್ಟೇ ಮೆಣಸಿನ್ಕಾಯಿ ಹಾಕೋದು. ಸೊ ಅದೆರಡನ್ನ ಲೈಟಾಗಿ ಹುರ್ಕೊಂಡ್ರೆ ಸಾಕು. 4 ಐಟಮ್ಸ್ನೂ ಕೂಡ ಸೇರಿಸ್ಕೊಂಡು ಮಿಲ್ಗೋಗಿ ನುಣ್ಣಗೆ ರುಬ್ಸ್ಕೊಂಡು ಬನ್ನಿ. ಸೊ ಚಕ್ಲಿ ಹಿಟ್ಟು ರೆಡಿ ಆಗುತ್ತೆ ನಿಮಗೆ. ಸೊ ಈ ಥರ ಒಂದು ದೊಡ್ಡ ಪ್ಯಾನ್ ತೊಗೊಂಡು ತುಪ್ಪ, ಎಣ್ಣೆ ಅಥವಾ ಬೆಣ್ಣೆ ಉಪಯೋಗಿಸ್ಕೊಬೋದು. ಸೊ ನಾನಿಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆನ ದೊಡ್ಡ ಪ್ಯಾನಲ್ಲಿ ತೊಗೊಂಡು ಈ ಥರ ಕರಗಿಸ್ಕೊಳ್ಳಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು. ಡಾಲ್ಡನೂ ಉಪಯೋಗಿಸ್ತಾರೆ ಇಲ್ಲಿ, ಬಟ್ ಆದರೆ ನಮ್ಮನೇಲಿ ಡಾಲ್ಡಾ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ. ಒಂದೊಂದ್ಸತಿ ತುಪ್ಪದಲ್ಲೂ ಮಾಡ್ತೀವಿ, ಇಲ್ಲಾಂದರೆ ಒಂದೊಂದ್ಸತಿ ಎಣ್ಣೆಲೂ ಮಾಡ್ತೀವಿ. ಸೊ ತೊಗೊಬೋದು ನೀವು. ಸೊ ಈಗ ಬೆಣ್ಣೆ ಕಾದಿದೆ ಚೆನ್ನಾಗಿ. ಸೊ ಇವಾಗ ನಾವು ನೆಕ್ಸ್ಟು ಸ್ಟವ್ ಮೇಲಿಂದನೇ ಚಕ್ಲಿ ಹಿಟ್ಟನ್ನ ಹಾಕ್ಕೊತೀವಿ. ಸೊ ಚಕ್ಲಿ ಹಿಟ್ಟು ನಾವು ಅಕ್ಕಿ 1 kg ಹಾಕ್ಕೊಂಡಿದ್ದೀವಿ. ಅದು ಎಷ್ಟಾಗಿರುತ್ತೋ ಅಷ್ಟು ಹಾಕ್ಕೊತಾ ಇದ್ದೀವಿ. ಇದಕ್ಕೇ ಒಂದು ಸ್ವಲ್ಪ ಕ್ವಾಂಟಿಟಿ ಆದಂಥ ಮೈದಾ ಹಾಕ್ಕೋತೀವಿ. ಮೈದಾ ಪ್ರಿಫರ್ ಮಾಡಲ್ಲ, ಬಟ್ ಆದರೆ ಏನಂದರೆ ಸ್ವಲ್ಪ ಜಿಡ್ಡು ಬರಬೇಕು, ಸಾಫ್ಟಾಗಿರಬೇಕು ಚಕ್ಲಿ ಅಂದರೆ ಒಂದು ಸ್ವಲ್ಪ ಬರಬೇಕು. ಇಲ್ಲಾಂದರೆ ತಿರುಗಿಸಿದ ತಕ್ಷಣ ಎಲ್ಲ ಕಟ್ಟಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊತೀವಿ ಅಷ್ಟೇ. ನೆಕ್ಸ್ಟ್ ಆದಮೇಲೆ ಸ್ಟವ್ನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡಿರ್ಬೇಕು ಇದು ಮಾಡಬೇಕಾದ್ರೆ. ನೆಕ್ಸ್ಟು ಕಲಿಸ್ಕೊಂಡು ಒಂದು ಸ್ವಲ್ಪ ಅಷ್ಟೇ, ಒಂದು 2-3 ಸಲ ಹಿಂಗೆ ಕಲಿಸ್ಕೊಂಡು ಈ ಥರ ಕಲಿಸ್ಕೊತಾ ಇರ್ತೀವಿ. ಸೊ ಇದ್ರ ನೆಕ್ಸ್ಟ್ ಇವಾಗಲೇ ನಾವು ಮೈದಾ ಹಾಕ್ಕೊಂಡಿದ್ದು. ಸೊ ಹಾಕ್ಕೊಂಡೆಲ್ಲ ಕಲಿಸ್ಕೊಂಡಾದ್ಮೇಲೆ ಸೊ ಈಗ ಸ್ವಲ್ಪ ಲೈಟಾಗಿರುತ್ತೆ ಅಷ್ಟೇ ಹಿಟ್ಟು, ಇನ್ನು ತುಂಬ ಬಿಸಿಯಾಗಿರಲ್ಲ. ಸೊ ಇದನ್ನು ನಾವು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಟವ್ವಿಂದ ಇದನ್ನು ಇಳಿಸ್ಕೊತೀವಿ. ಇವಾಗ ಚಕ್ಲಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ತೀವಿ. ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡ್ತೀವಿ, ಇದಕ್ಕೆ ನಾವು ಕಾಯೋಕ್ಕೆ ಹೋಗಲ್ಲ. ಸೊ ಮೊದಲನೇದಾಗಿ ನಾವು ಇದಕ್ಕೆ ಓಂಕಾಳು ಹಾಕ್ಕೊತಾ ಇದ್ದೀವಿ. ಸೊ ನೆಕ್ಸ್ಟು ನಾವು ಇದಕ್ಕೆ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀವಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಬೇಕಾಗಿರೋಂಥ ಜೀರಿಗೆ ಹಾಕ್ಕೊತಾ ಇದ್ದೀವಿ. ಜೀರಿಗೆನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಒಂಥರ ಬಾಯಿಗೆ, ಅದಕ್ಕೋಸ್ಕರ ಜೀರಿಗೆ ಹಾಕ್ಕೊತೀವಿ. ಮತ್ತು ರುಚಿಗೆ ತಕ್ಕದಷ್ಟು ಖಾರ ಪುಡಿ. ನಾವು ಸದ್ಯಕ್ಕೆ ಇಲ್ಲಿ 3 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಹಾಕ್ಕೊಂಡ್ವಿ ನಾವು. ನಿಮ್ಗೆ ಎಷ್ಟು ಬೇಕು ಖಾರ ಅಥವಾ ಉಪ್ಪು ನೀವು ಅದ್ರ ತಕ್ಕನಾಗಿ ಹಾಕ್ಕೊಳ್ಳಿ. ನಾವಿಲ್ಲಿ ಅಂಗಡಿದೇ ಯೂಸ್ ಮಾಡಿದ್ದೀವಿ. ಸೊ ಒಬ್ಬರು ಮನೆಯದೇ ಪ್ರಿಫರ್ ಮಾಡ್ತಾರೆ. ಸೊ ಕಲರ್ ಡಿಫ್ರೆಂಟಾಗಿ ಬರ್ಬೋದು. ಇದಕ್ಕೆ ಮತ್ತೆ ಒಂದು ಚಿಟಿಕೆ ಆದಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ಕೋತೀವಿ ಅಷ್ಟೇ. ಸೊ ಎಲ್ಲದನ್ನೂ ಹಿಂಗೆ ಮಿಕ್ಸ್ ಮಾಡ್ಕೊಳ್ತೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಈಗ ಫುಲ್ ಪಾರ್ಟ್ ಬೇಡ, ಒಂದು ಸೈಡಲ್ಲಿ ಒಂದು ಸ್ವಲ್ಪ ಪಾರ್ಟ್ನ ಇದೇ ಥರ ತೊಗೊಂಡು ನೀರನ್ನ ಒಂದು ಚೂರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮುದ್ದೆ ಥರ ಚೆನ್ನಾಗಿ ಕಲಿಸ್ಕೊಬೇಕು ಕೈಯಲ್ಲಿ. ಎಲ್ಲ ಕಲ್ಸೋಕ್ಕಾಗಲ್ಲ ಅಟ್ ಎ ಟೈಮ್. ಸೊ ಅದಕ್ಕೆ ಒಂದು ಸ್ವಲ್ಪ ಕಲಿಸ್ಕೊಂಡು ಅದನ್ನು ಚಕ್ಲಿ ಒಳಗೆ ಹಾಕ್ಕೊತೀವಿ. ಸೊ ಚಕ್ಲಿ ಒಳ್ಳಿಗೆ ಹಾಕೋಕ್ಕೆ ಮುಂಚೆ ಈ ಥರ ಮಣೆ ಮೇಲೆ ಚೆನ್ನಾಗಿ ನಾದಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಸೊ ಅದಕ್ಕೆ ಚಕ್ಲಿ ಇಬ್ಬರಿಗೂ ಇದ್ರೇ ಮಾಡೋಕ್ಕಾಗೋದು, ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬರಿಗೆ ಮಾಡೋಕ್ಕೆ. ಸೊ ಇಬ್ಬರು ಮನೇಲಿರೋ ಫ್ಯಾಮಿಲಿ ಸೇರ್ಕೊಂಡು ಮಾಡ್ಬೋದು. ಈ ಥರ ಚೆನ್ನಾಗಿ ನಾದಿ ಆಮೇಲೆ ಅದನ್ನು ಕೈನ ಒದ್ದೆ ಮಾಡಿಕೊಂಡು ಒಳ್ಳಿಗೆ ಫಸ್ಟು ಚಕ್ಲಿ ಒಳ್ಳಿನ ಶೇಪಿಗೆ ಮಾಡಿಕೊಂಡು ಚಕ್ಲಿ ಹಿಟ್ಟನ್ನ ನಾವು ಅದರೊಳಗಡೆ ಹಾಕ್ಕೊಂಡು ಅದನ್ನ ಕ್ಯಾಪ್ ತಿರುಗಿಸಿ ಚಕ್ಲಿನ ಸರ್ಕಲ್ ಥರ ಮಾಡಬೇಕಾಗುತ್ತೆ. ಈ ಥರ ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡಾದ್ಮೇಲೆ ಮುಚ್ಚಳ ಹಾಕ್ಕೊಂಡು ಇದನ್ನ ಚೆನ್ನಾಗಿ ತಿರುಗಿಸ್ಕೊಂಡು ಚಕ್ಲಿನ ಒಂದೊಂದಾಗಿ ನಾವು ಮಣೆ ಮೇಲೇ ಬಿಟ್ಕೊತೀವಿ. ತೋರಿಸ್ತಾರೆ ನೋಡಿ. ಈ ಥರ ಅದು ಸರ್ಕಲ್ ಆದಮೇಲೆ ನೀವು ಅದನ್ನು ಕೈಯಲ್ಲೇ ಎಳೆದ್ಬಿಡ್ಬೋದು, ಇಲ್ಲಾಂದ್ರೆ ಹಿಂಗೆ ಹೇಳಿದ್ರೆ ಅದೇ ಬಂದುಬಿಡುತ್ತೆ. ಸೊ ಈ ಥರ ಸರ್ಕಲ್ ಮಾಡ್ಕೊಬೋದಾಗುತ್ತೆ. ನಾವಿಲ್ಲಿ ನಮ್ಮ ನೆಂಟರು ಮನೆಗೆ ಹೋಗ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಚಕ್ಲಿ ಮತ್ತು ರವೆ ಉಂಡೆ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಅದೇ ಥರ ವೀಡಿಯೋನೂ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಈ ಥರ ಸ್ವಲ್ಪ ಎಂಡಿಂಗಲ್ಲಿ ಉಳಿದು ಬಿಡುತ್ತೆ ಒಳ್ಳಲ್ಲಿ. ಸೊ ಅದನ್ನು ತೆಗೆದು ನೀವು ಮತ್ತೆ ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಕಲಗಿಸ್ಕೊತೀರಾ, ಆ ಹಿಟ್ಟಿಗೆ ಅದನ್ನ ಸೇರಿಸ್ಕೊಳ್ಳಿ. ಈ ಥರ ಒಂದು ಪುಟ್ಟು ಗಣೇಶ ಮಾಡ್ಕೊತೀವಿ ನಾವು ಯಾವಾಗಲೂ. ಮಾಡ್ಕೊಂಡು ಫಸ್ಟ್ ಅದನ್ನೇ ಎಣ್ಣೆ ಕಾದ್ಮೇಲೆ ಅದಕ್ಕೆ ಎಣ್ಣೆಗೆ ಅದನ್ನೇ ಹಾಕೋತೀವಿ ಫಸ್ಟು. ಆಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ ಅಂದರೆ
ಯೂಶ್ವಲಿ ಚಕ್ಲಿನ ಹಿಂಗೆ ಎತ್ತಾಕ್ತಾರೆ ನಮ್ಮಮ್ಮ, ಬಟ್ ಆದರೆ ಎಲ್ಲರಿಗೂ ಬರಲ್ಲ ಅದು. ಈಗ ನನಗಂತೂ ಆ ಥರ ಬರೋಕ್ಕಲ್ಲ. ಈ ಥರ ಮಚ್ಚೆ ಕೈಯಲ್ಲೇ ತೆಗ್ದು ಹಾಕೋದು, ಅವಾಗೇನು ಅಂಟ್ಕೊಳ್ಳಲ್ಲ, ಈಸಿಯಾಗಿ ಹಾಕ್ಬೋದು. ಇದೊಂದೇ ಅಲ್ಲ, ಬೇರೆ ಥಿಂಗ್ಸು ಅಷ್ಟೇ. ನೀವೇನೋ ಕೋಡ್ಬಳೆ ಮಾಡಿದ್ರು ಆಗಲಿ, ಬೇರೆ ಎಷ್ಟೊಂದು ಬೋಂಡ ಬಜ್ಜಿ ಮಾಡಬೇಕು, ನಿಮಗೆ ಭಯ ಆಯಿತು ಅಂದರೆ ಈ ಥರ ಹಾಕಿ. ಮತ್ತು ನೆಕ್ಸ್ಟ್ ಈ ಥರ ಕಡ್ಡಿ ಸಿಗುತ್ತೆ ನಿಮಗೆ, ಮೆಟಲ್ ಕಡ್ಡಿ. ಈ ಥರ ಕಡ್ಡಿ ಇಟ್ಕೊಂಡು ಈ ಥರ ಎಣ್ಣೆಯಲ್ಲಿ ಇದು ಮಾಡ್ತಿ ಮಡ್ಚಿ ಹಾಕೋಕ್ಕಾಗಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈ ಥರ ಕಡ್ಡಿ ನಿಮಗೆ ಸಿಗುತ್ತೆ ಪಾತ್ರೆ ಅಂಗಡಿಗಳಲ್ಲಿ, ಅದೊಂದು ದೊಡ್ಡ ವಿಷಯ ಅಲ್ಲ. ನಮ್ಮನೆಗೆ ತುಂಬ ವರ್ಷದಿಂದ ಇದಿದೆ. ನಾವು ಎಣ್ಣೆ ಕಡಿಮೆ ಆಗೋಯಿತು, ಸೊ ನಾನು ಆಮೇಲೆ ಮತ್ತೆ ಎಣ್ಣೆ ಆ್ಯಡ್ ಮಾಡಿಕೊಂಡೆ. ಇದರಲ್ಲಿ ಕಡಿಮೆ ಕಾಣಿಸ್ತಾ ಇದೆ, ಸೊ ನಮ್ಮ ಹೆಂಗೋ ಮ್ಯಾನೇಜ್ಮೆಂಟ್ ಮಾಡಿದ್ರು. ಬಟ್ ನೆಕ್ಸ್ಟ್ ರೌಂಡ್ಗೆ ನಾನು ಎಣ್ಣೆ ಹಾಕ್ಕೊಂಡು ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ಒಂದೊಂದೇ ಫ್ಲಿಪ್ ಮಾಡಿಕೊಂಡು ಎಣ್ಣೆನ ಚೆನ್ನಾಗಿ, ಮತ್ತು ಫ್ಲೇಮ್ ಯಾವತ್ತೂ ಜಾಸ್ತಿ ಇಡಬೇಕು. ಇದಕ್ಕೆ ಕಡಿಮೆ ಇಟ್ಟರೆ ಎಲ್ಲ ಎಣ್ಣೆ ಚೆನ್ನಾಗಿ ಎಳ್ಕೊಂಬಿಡುತ್ತೆ ಚಕ್ಲಿ. ಸೊ ಅದಕ್ಕೋಸ್ಕರ ನೀವು ಎಣ್ಣೆ ಫ್ಲೇಮ್ನ ಜಾಸ್ತಿಯಲ್ಲಿ ಇಟ್ಕೊಂಡು ಕರಿಬೇಕು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗಿ ಗುಳ್ಳೆಗಳೆಲ್ಲ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬಬಲ್ಸ್ ಎಲ್ಲ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಅದನ್ನು ತೆಗಿಬೇಕು. ಇನ್ನು ಹಿಂಗೆ ಬೇಗ ತೆಗ್ದು ಹಾಕಬೇಕು, ಅಲ್ಲೇ ತುಂಬೋದು ಕಾಯೋಕ್ಕಾಗಲ್ಲ. ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಒಂದು ತೂತು ಪಾತ್ರೆಯಲ್ಲಿ ನೀವು ಅದನ್ನು ಹಾಕ್ಕೊಬೇಕು. ನೋಡಿ, ಈ ಥರ ಬರುತ್ತೆ ಚಕ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಪ್ಲೀಸ್ ಟ್ರೈ ಮಾಡಿ. ಇನ್ನು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೊಡಿ. ನಮ್ಮಮ್ಮ ನಿಜವಾಗ್ಲೂ ಕ್ಲಿಯರ್ ಮಾಡ್ತಾರೆ, ನನಗಿಂತ ನಮ್ಮಮ್ಮನೇ ಮಾಡಿದ್ದಿದ್ದನ್ನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.